ಸಿಗಂಧೂರ ಸೌಭಾಗ್ಯದಾಯಿನಿ ಚೌಡೇಶ್ವರಿ ಮಾತೆ. ನಮಸ್ಕಾರ. ಚೌಡೇಶ್ವರಿ ಮಹಾತ್ಮೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ ಭಟ್. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ತಮಗೆಲ್ಲರಿಗೂ ಕೂಡ. ಈ ಹಬ್ಬದ ಸುಸಂದರ್ಭದಲ್ಲಿ ಒಂದು ಹೊಸ ಚಿತ್ರ, ಅದು ಕೂಡ ದೇವಿಯ ಮಹಾತ್ಮೆಯನ್ನು ಸಾರುವಂತಹ ಚಿತ್ರ ತೆರೆಗೆ ಅಪ್ಪಳಿಸ್ತಾ ಇರುವಂಥದ್ದು. ಹಾಗಾಗಿ ಆ ಚಿತ್ರ ತಂಡವೇ ಈ ಸಂಭ್ರಮದ ಕ್ಷಣವನ್ನ, ಜೊತೆಗೆ ಇದು ಹೇಗೆ ಸಾಗಿ ಬಂತು ಆ ಹಾದಿಯನ್ನ ಎಲ್ಲವನ್ನ ನಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಆ ತಂಡ ನಮ್ಮೊಂದಿಗೆ ಜೊತೆಯಾಗಿದೆ. ಈ ಒಂದು ವಿಶೇಷ ಕಾರ್ಯಕ್ರಮವನ್ನ ಬನ್ನಿ ಆರಂಭಿಸೋಣ. ಸಿಗಂಧೂರ ಸೌಭಾಗ್ಯದಾಯಿನಿ ಚೌಡೇಶ್ವರಿ ಮಾತೆ. ಎಸ್, ಚೌಡೇಶ್ವರಿ ಮಹಾತ್ಮೆ ಕಾರಣಕ್ಕಾಗಿಯೇ ಇವತ್ತು ಸಿಗಂದೂರು ಚೌಡೇಶ್ವರಿ ಮಹಿಮೆ ಎನ್ನುವಂತಹ ನಾಮಧೇಯದೊಂದಿಗೆ ಚಿತ್ರ ತಂಡ ನಮ್ಮ ಜೊತೆ ಇರುವಂಥದ್ದು. ಆ ಚಿತ್ರದ ಎಕ್ಸ್ಪೀರಿಯನ್ಸ್ ಏನಿತ್ತು, ಅನುಭವವನ್ನು ಹಂಚಿಕೊಳ್ಳಿಕ್ಕೆ ಚಿತ್ರತಂಡವನ್ನು ಬನ್ನಿ ಮೊದಲಿಗೆ ಸ್ವಾಗತಿಸೋಣ. ನಮ್ಮೊಂದಿಗಿದ್ದಾರೆ ಈ ಚಿತ್ರದ ನಾಯಕ ನಟಿಯಾಗಿರುವಂತಹ ಶುಭಾ ಪುಂಜಾ ಅವರು. ಶುಭಾ ಪುಂಜಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಹರೀಶ್ ರಾಜ್ ನಮ್ಮ ಜೊತೆ ಇದ್ದಾರೆ. ಈ ಚಿತ್ರದಲ್ಲಿ ಅಭಿನಯಿಸ್ತಾ ಇರುವಂತಹ ನಾಯಕ ನಟ ಹರೀಶ್, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಈ ಚಿತ್ರದ ಮೂಲಕ ನಿರ್ದೇಶನಕ್ಕೆ ಕೈ ಇಟ್ಟಿರುವಂತಹದ್ದು ಭಕ್ತಿ ಪ್ರಧಾನ ಚಿತ್ರದ ಮೂಲಕ ನಿರ್ದೇಶಕರು ಜೊತೆಗೆ ನಿರ್ಮಾಪಕರು ಆಗಿರುವಂತಹ ಶಶಿಕುಮಾರ್ ಅವರು. ಶಶಿಕುಮಾರ್ ಅವರೇ, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯ. ಎಸ್ ಹರೀಶ್, ಭಕ್ತಿ ಪ್ರಧಾನ ಚಿತ್ರಗಳಂತ ಒಲವು ಮೂಡ್ತಾ ಇದೆಯಾ? ಹಾಗಾಗಿ ಭಕ್ತಿ ಪ್ರಧಾನ ಚಿತ್ರದಲ್ಲಿ ಈ ಒಂದು ಚಿತ್ರ ನಾವು ಒಪ್ಕೊಳ್ಳಿಕ್ಕೆ ಪ್ರಮುಖವಾದಂತಹ ಕಾರಣ ಒಂದು ಕೋಇನ್ಸಿಡೆನ್ಸ್. ಈ ಶ್ರೀ ಸಾಯಿ, ನಮ್ಮ ಶ್ರೀ ಸತ್ಯನಾರಾಯಣ, ಆಮೇಲೆ ಸಿಗಂದೂರು ಚೌಡೇಶ್ವರಿ ಮಹಿಮೆ ಹೇಳ್ತಾರಲ್ಲ. ನಾನು ಆ್ಯಕ್ಚುಲಿ ಸಿಗಂದೂರ್ಗೆ ಯಾವತ್ತೂ ಹೋದವನೇ ಅಲ್ಲ. ತಾಯಿ ದರ್ಶನ ಮಾಡಬೇಕು ಅಂತ ಸುಮಾರು ವರ್ಷಗಳಿಂದ ಕಾಯ್ತಾ ಇದ್ರೆ, ಆದರೆ ಯಾವತ್ತೂ ಅವಕಾಶ ಅಂದರೆ ಆಗಿರಲಿಲ್ಲ. ಮನೆಯಲ್ಲೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ವಿ, ಏನಾದರೂ ಒಂದು ಆಗಿ ನೆಕ್ಸ್ಟ್ ಹೋಗೋಣ ಅಂತೇಳಿ ಇದು ಮಾಡ್ತಾ ಇದ್ವಿ. ನೋಡಿ, ದೈವ ಲೀಲೆ ಅನ್ನೋದು ಇದಕ್ಕೇನೆ. ತಾಯಿ ತಾನಾಗೆ ಒಂದು ಫಿಲ್ಮ್ ಮುಖಾಂತರ ನಮ್ಮನ್ನು ಅಲ್ಲಿ ಕರ್ಸ್ಕೊಂಡಿದೆ. ಯಾಕಂದರೆ ಅದೇ ಸನ್ನಿಧಿಲೇ ನಾವು ಆಲ್ಮೋಸ್ಟ್ ಒಂದು 7-8 ದಿನಗಳ ಕಾಲ ಅಲ್ಲೇ ಇದ್ದು ತಾಯಿ ದರ್ಶನ ಬೆಳಗಿನ ಜಾವ 3 ಕಾಲ ಒಂದು ಬೆಳಗಿನ ಜಾವದ ಪೂಜೆ ದರ್ಶನ ಮಾಡಿಕೊಂಡೇ ಚಿತ್ರೀಕರಣ ಮಾಡ್ತಾ ಇದ್ವಿ. ಅಲ್ಲೇ ಚಿತ್ರೀಕರಿಸಿದ್ದೀವಿ ಕೂಡ. ಸೊ ಐ ಥಿಂಕ್ ಏನೋ ಒಂದು ಪವರ್ ಇದೆ. ಸೊ ಹಂಗಾಗಿ ಇವ್ರ ಕರೆ ಬಂದ ತಕ್ಷಣ ಡೆಫಿನೆಟ್ ಆಗಿ ಇಮಿಡಿಯೇಟ್ ಆಗಿ ಒಪ್ಕೊಂಡ್ಬಿಟ್ಟೆ ನಾನು. ಅಂದ್ರೆ ಈ ಯುಗಾದಿ ಅಂದ್ರೆ ಆ ಭಕ್ತಿ ಯುಗವನ್ನ ಆರಂಭ ಮಾಡ್ತಿದ್ಯಾ ತಮ್ಮ ಚಿತ್ರ ಬದುಕಿನಲ್ಲಿ? ಡೆಫಿನೆಟ್ಲಿ. ಶುಭ ಅವರೇ, ಇಂತಹದೊಂದು ಭಕ್ತಿ ಪ್ರಧಾನ ಚಿತ್ರದಲ್ಲಿ ನಟನೆ ಮಾಡೋದು ಎಷ್ಟು ಕಷ್ಟ ಅನಿಸ್ತಾ, ಇಷ್ಟ ಆಯ್ತಾ, ಹೇಗಿತ್ತು ಅಂತ ಅನುಭವ? ಆ್ಯಕ್ಚುಲಿ ನಾನು ಇದ್ರ ಬಗ್ಗೆ ನಿಮಗೆ ಒಂದು ಚಿಕ್ಕ ಸ್ಟೋರಿನೇ ಇದೆ, ನಾನು ನಿಮಗೆ ಹೇಳಬೇಕು. ನಾನು ಚಿರಾಯು ಅಂತ ಒಂದು ಸಿನಿಮಾ ಮಾಡಿದಾಗ ಅದರಲ್ಲಿ ಪ್ರಶಾಂತ್ ಹೀರೋ ಅವರು ಯಾವಾಗಲೂ ಇದಕ್ಕೆ ಹೋಗಿ ಬರ್ತಾಯಿದ್ರು, ಸಿಗಂದೂರು ಚೌಡೇಶ್ವರಿಗೆ. ಸೊ ಅವ್ರು ಯಾವಾಗಲೂ ನನಗೆ ಹೇಳೋರು, ನಾವು ಚೌಡೇಶ್ವರಿಗೆ ಹೋಗಿ ಬರ್ತೀವಿ, ನೀನೊಂದು ಸರ್ತಿ ಬರಬೇಕು ಅಂತ. ಸೊ ಆವಾಗ ಸ್ಟಾರ್ಟ್ ಆಗಿದ್ದು ನನಗೆ ಈ ಚೌಡೇಶ್ವರಿ ಇದು. ಮೊದಲನೇ ಸರ್ತಿ ನಾನು ಅವ್ರ ಜೊತೆನೇ ಹೋಗ್ಬಿಟ್ಟು ಸಿಗಂದೂರು ದರ್ಶನ ಮಾಡ್ಕೊಂಬಂದೆ. ಅಲ್ಲಿಂದ ನನಗೆ ಎವ್ರಿ ಅಮಾವಾಸ್ಯೆಗೆ ನಾನು ಹೋಗ್ತಾ ಇದ್ದೆ, ಮತ್ತು ಯಾವಾಗ ಟೈಮ್ ಸಿಗುತ್ತೋ ಆವಾಗ ಸಿಗಂದೂರ್ಗೆ ಹೋಗ್ತಾ ಇದ್ದೆ. ಸೊ ಆ ಥರ ಯಾವಾಗಲೂ ಸಾಗರ ಕಡೆ ಹೋದಾಗೆಲ್ಲ ಸಿಗಂದೂರ್ಗೆ ಹೋಗ್ತಾ ಇದ್ದೆ. ಅಂಥದ್ರಲ್ಲಿ ನನಗೆ ಒಂದು ದಿವಸ ಶಶಿಯವರು ಫೋನ್ ಮಾಡಿದ್ರು, ನಾವು ಚೌಡೇಶ್ವರಿ ಮೇಲೆ ಒಂದು ಸಿನಿಮಾ ಮಾಡ್ತಾಯಿದ್ವಿ ಅಂತ. ನನಗೆ ಅದೆಂಥ ಕೋಇನ್ಸಿಡೆನ್ಸ್ ಮತ್ತು ಏನು ಅಂದರೆ, ನಾನು ಯಾವಾಗಲೂ ಅಲ್ಲಿ ಹೋಗ್ತಾ ಇರೋದ್ರಿಂದ ನನಗೆ ಅವ್ರು ಫೋನ್ ಮಾಡಿದಾಗ ನಂಗೆ ತುಂಬ ಖುಷಿ ಆಯಿತು. ಅದು ತುಂಬ ಐ ಥಿಂಕ್ ಕಡಿಮೆ ಜನಕ್ಕೆ ಸಿಗೋದು ಒಂದು ದೇವಿಯ ಭಕ್ತಿ ಆದಾಗ ಅದೇ ಸಿನಿಮಾದಲ್ಲಿ ಒಂದು ಅವಕಾಶ. ಸೊ ನನಗೆ ಆ ಅವಕಾಶ ಬಂದಾಗ ನನಗೆ ತುಂಬ ಖುಷಿ ಆಯಿತು. ಆಮೇಲೆ ಶುಭಾ ಪುಂಜಾನ ಯಾವಾಗಲೂ ಗ್ಲಾಮರ್ ಆಗಿ ಕಾಣ್ತೀರಾ, ಅದನ್ನ ಕಾಣ್ತೀರಾ. ಏನು ಗೊತ್ತಾ, ನಾನೊಂದು ಭಕ್ತಿ ಪ್ರಧಾನ ಚಿತ್ರ ಮಾಡ್ತೀನಿ, ಅದು ತಾಯಿದೆ ಫಸ್ಟ್ ಅನ್ನೋದು, ಅದು ನನಗೊಂದು ಸ್ಪೆಷಾಲಿಟಿ. ಸಿಗಂದೂರು ಮಹಿಮೆ ಅಂತ ತಾವಿಟ್ಟಾಗ ಅಂದರೆ ಸಿಗಂದೂರು ದೇವಿಯ ಬಗ್ಗೆ ಕತೆ ಸಾಗತ್ತಾ, ಅಥವಾ ತಮ್ಮ ಕಲ್ಪನೆಯಲ್ಲಿ ಹೇಗೆ ಮೂಡಿ ಬಂದಿರುತ್ತಾ ಈ ಚಿತ್ರ ಅಂತ? ಇದರಲ್ಲಿ 3 ಥರ ಕತೆ ಹೋಗುತ್ತೆ. 3 ರಿಯಲ್ ಕತೆ, ಒರಿಜಿನಲ್ ಸ್ಟೋರಿ. ಕೆಲವೊಂದು ನಾವು ದೇವಸ್ಥಾನಕ್ಕೆ ಭಕ್ತರವ್ರ ಹತ್ರ ಕಲೆಕ್ಟ್ ಮಾಡಿ ಅದರಲ್ಲಿ ತುಂಬ ಇಷ್ಟವಾಗಿರೋ ಅಂಥ ಒಂದು ಸಬ್ಜೆಕ್ಟನ್ನು ನಾನು ಕತೆ ರೂಪದಲ್ಲಿ ಮಾಡಿದ್ದೀನಿ. ಸೊ ಅದು 3 ಕತೆ 3 ಆ್ಯಂಗಲಲ್ಲಿ ಹೋಗುತ್ತೆ. ಒಂದು ಹೈ ಕ್ಲಾಸ್ ಫ್ಯಾಮಿಲಿ, ದುರಹಂಕಾರ ಇರೋ ಅಂಥ ಒಂದು ಫ್ಯಾಮಿಲಿ ಕತೆ ಹೋಗುತ್ತೆ. ಹಾಗೆ ಇನ್ನೊಂದು ನಮ್ಮ ಮಲೆನಾಡು ವಾತಾವರಣ, ಕಲ್ಚರ್ ಇರೋ ಅಂಥ ಒಂದು ವಯಸ್ಸಾದ ತಾಯಿ, ಕುಡುಕ್ ಮಗ. ಅವನು ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ, ಕುಡಿಯೋಕ್ಕೋಸ್ಕರ ದೇವಿದು ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಸಿಗಂದೂರಲ್ಲಿ ಹರಕೆ ಬೋರ್ಡ್ ಅಂತ ಇದೆ, ಅದು ಎಲ್ಲ ಕಡೆಗೂ ಹಾಕ್ತೀವಿ. ಅಲ್ಲಿ ಗೊತ್ತಿರೋರು ಯಾರು ಅಲ್ಲಿ ಏನೂ ಕಳ್ತನ ಮಾಡಲ್ಲ. ನಮ್ಮ ಕಥೆಯಲ್ಲಿ ಹೇಗೆ ಅಂದರೆ, ಅವ್ನು ಕುಡಿಯೋಕ್ಕೋಸ್ಕರ ಅಲ್ಲೇ ಹೋಗಿ ಎಳ್ನೀರು ಕದಿಯೋದು, ಇನ್ನೊಂದು ಕದಿಯೋದು, ಆ ಥರ ಒಂದು ಕ್ಯಾರೆಕ್ಟರ್ ಅವನು. ಕೊನೆ ಟೈಮಲ್ಲಿ ಆ ತಾಯಿನೇ, ಚೌಡೇಶ್ವರಿ ಅಮ್ಮನೇ ಅವನಿಗೆ ಪನಿಷ್ಮೆಂಟ್ ಕೊಡೋದು. ಮತ್ತೊಂದು ನಮ್ಮ ಸಿಗಂದೂರಿಗೆ ಬರೋ ಅಂಥ ಜಾಸ್ತಿ ಯುವಕರೇ ಜಾಸ್ತಿ ಬರ್ತಾರೆ. ಸೊ ಬರೋರೆಲ್ಲ ಭಕ್ತಿ ಅಂತ ಅಲ್ಲ, ಒಂದು ಅರ್ಧ ಜನ ಎಂಜಾಯ್ಮೆಂಟಿಗೆ ಬರೋರೇ ಜಾಸ್ತಿ. ಯಾಕೆಂದರೆ ಅಲ್ಲಿ ವಾಟ್ರು, ಐಲ್ಯಾಂಡ್ ಲಾಂಚ್ ಇದೆ. ಆ ಥರ ಬರೋರಿಗೆ ಈ ಒಂದು ಮೆಸೇಜ್, ಮಸ್ತಿಗೋಸ್ಕರ ಬರೋರಿಗೆ ಒಂದು ಮೆಸೇಜ್ ಇದೆ. ದೇವರು ಇದೆ,
ಅಂತ ಒಂದು 10 ಜನರಲ್ಲಿ ಒಂದು 4 ಜನಕ್ಕೆ ಭಕ್ತಿ ಇರ್ಬೋದು, ಇನ್ನು 6 ಜನಕ್ಕೆ ಅವರು ಆ ಕಡೆ ಜೋಗ್ ಫಾಲ್ಸು, ಇನ್ನು ಮುರುಡೇಶ್ವರನೋ ಗೋವಾನೋ ಪ್ಲಾನ್ ಇಟ್ಕೊಂಡು ಬರ್ತಾರೆ. ಆ ಟ್ರ್ಯಾಕ್ ಅಲ್ಲಿ ನಾವಿಬ್ರು ಇರ್ತೀವಿ ಆಕ್ಚುಲಿ. ಓಕೆ. ಮದುವೆ ಆಗಕ್ಕೆ ಹೊರಡೋ ಅಂತ ಕಪಲ್. ಸೊ ಬಿಫೋರ್ ಮ್ಯಾರೇಜ್ ದೇವಸ್ಥಾನ ದರ್ಶನ ಮಾಡ್ಕೊಂಡ್ ಬಂದ್ಬಿಡೋಣ ಅಂತ ಫ್ರೆಂಡ್ಸ್ ಜೊತೆ ಹೊರಡುವಂಥದ್ದು. ಸೊ ಅಲ್ಲಿ ನಮ್ಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಯಾಕಂದ್ರೆ ನಾವಿಬ್ರು ಸ್ಟ್ರಾಂಗ್ ಬಿಲೀವರ್ಸ್ ಆಗಿರ್ತೀವಿ ಚೌಡೇಶ್ವರಿದು, ಮಿಕ್ದವರು ನಾನ್ ಬಿಲೀವರ್ಸ್ ಫ್ರೆಂಡ್ಸ್. ಸೊ ಅವ್ರು ತುಂಬಾ ಉಡಾಫೆಯಿಂದ ಮಾತಾಡ್ತಾರೆ. ಸೊ ಅವ್ರು ಯಾವಾಗ ನಾವು ಹೌ ವಿ ಫೀಲ್ ದ ಪವರ್ ಆಫ್ ದೇವಿ. ದೇವಸ್ಥಾನದ ಮೂಲ ಕತೆ ಇದುವರೆಗೂ ಹೆಚ್ಚಿನ ಜನಕ್ಕೆ ಗೊತ್ತಿಲ್ಲ. ಒಂದು ಆ ದೇವಿ ಹೆಂಗೆ ಅಲ್ಲಿ ನೆಲೆಸಿದ್ಲು, ಅದು ಯಾವ ಕುಟುಂಬ ಪೂಜೆ ಮಾಡ್ಕೊಂಡು ಬರ್ತಾ ಇದೆ, ಯಾವ ಕುಟುಂಬ ಧರ್ಮದರ್ಶಿಗಳಾಗಿ ಅದು ನೋಡ್ಕೊಳ್ತಾ ಇದ್ದಾರೆ ಅಂತ. ಸೊ ಆ ಕಥೆನ ಇಟ್ಕೊಂಡು ಕೊನೆ ಭಾಗದಲ್ಲಿ ಅದೊಂದು 30 ಮಿನಿಟ್ಸ್ ಫುಲ್ಲು ಒರಿಜಿನಲ್ ಮೂಲ ಕಥೆನೇ ಹೇಳಕ್ಕೆ ಇದು ಮಾಡಿದ್ದೀನಿ. ಎಸ್, ಬಹುಶಃ ಅಂದರೆ ಸಿಗಂದೂರು ತಾಯಿಯ ಮಹಾತ್ಮೆ ಹೇಗಿದೆ, ಅದು ಹೋಗಿ ಬಂದಂತಹ ಭಕ್ತಾದಿಗಳಿಗೆ ಕೊಂಚ ಅದರ ಬಗ್ಗೆ ಅರಿವಿರಬಹುದು. ಆದರೆ ಇದರಲ್ಲಿ ಬೇರೆ ಬೇರೆ ರೀತಿಯಾದಂತಹ ಕಥಾಹಂದ್ರವನ್ನು ಇಟ್ಕೊಂಡು ಈ ಚಿತ್ರ ಮೂಡಿ ಬಂದಿರೋದು. ಹಾಗಾಗಿ ಚಿತ್ರದಲ್ಲಿ ಪಾತ್ರ ಪೋಷಣೆ ಹೇಗಿದೆ, ಈ ನಟನಟಿಯರ ಅನುಭವ ಹೇಗಿತ್ತು, ಅಭಿನಯ ಹೇಗಿತ್ತು, ಅದೆಲ್ಲವನ್ನ ಕೂಡ ಇನ್ನಷ್ಟು ಮಾತುಕತೆ ಮುಂದುವರಿಸುತ್ತೆ ಒಂದು ಪುಟ್ಟ ಬ್ರೇಕ್ ಆದಮೇಲೆ. ಸಿಗಂಧೂರ ಸೌಭಾಗ್ಯದಾಯಿನಿ ಚೌಡೇಶ್ವರಿ ಮಾತೆ.